ನಮ್ಮ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಈ ನಿಷೇಧಿತ ಮಾದಕ ವಸ್ತುಗಳಾಗಿರ್ತಕ್ಕಂತಹ MDMA ಕ್ರಿಸ್ಟಲ್, ಹೈಡ್ರೋ ಗಾಂಜಾ, ರೆಗ್ಯುಲರ್ ಗಾಂಜಾ, MDMA ಎಕ್ಸ್ಟಸಿ ಪಿಲ್ಸ್, LSD ಸ್ಟ್ರಿಪ್ಸ್ ಹಾಗೂ ಹಶೀಸ್ ಆಯಿಲ್ ಈ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 71 ಲಕ್ಷ ರೂಪಾಯಿಗಳಷ್ಟು ವರ್ತ್ ಈ ಸಾಮಗ್ರಿಗಳಿದ್ದು ಇದರಲ್ಲಿ ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು 13ನೇ ತಾರೀಕು ನವೆಂಬರ್ 13ರಂದು ಕುಮಾರಸ್ವಾಮಿ ಲೇಔಟ್ನ ಚಂದ್ರಾನಗರದ ಮನೆಯೊಂದರಲ್ಲಿ ಇಬ್ಬರು ವ್ಯಕ್ತಿಗಳು ಈ ರೀತಿ ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರು ಈ ದಾಳಿಯನ್ನು ಕೈಗೊಂಡು ಅಲ್ಲಿ ಕೇರಳ ಮೂಲದ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಈ ಎಲ್ಲ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಆತನ ಮಾಹಿತಿಯ ಆಧಾರದ ಮೇಲೆ ಮತ್ತೋರ್ವ ಸಹಚರನನ್ನು ನಾಗರಬಾವಿಯ BDA ಕಾಂಪ್ಲೆಕ್ಸ್ ಬಳಿ 22ನೇ ತಾರೀಕಿನಂದು ಬಂಧಿಸಿರ್ತಾರೆ ಮತ್ತು ಆತನಿಂದಲೂ ಕೆಲವೊಂದು ಮಾದಕ ಪದಾರ್ಥಗಳನ್ನು ವಶಪಡಿಸಿಕೊಂಡಿರ್ತಾರೆ.